ಇವತ್ತು ಇದು ಭಾಳ ಗಂಭೀರವಾದಂಥ ವಿಷಯ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇಡಿ ಅವ್ರಿಗೆ, ನಿಮ್ಗೆ ಯಾಕೆ ಈ ಪೊಲಿಟಿಕಲ್ ಆಟದಲ್ಲಿ ನೀವು ಯಾಕೆ ಅದರಲ್ಲಿ ಭಾಗಿಯಾಗ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಇಡಿ ಕೇಳಿದ್ದಾರೆ. ಅಂದರೆ ಇಡಿ ಇವತ್ತು ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ, ಇದು ಇವತ್ತು ನಾನು ಪ್ರಹ್ಲಾದ್ ಜೋಶಿ ಅವರು ಪದೇ ಪದೇ ಹೇಳಿಕೆಗಳು ಕೊಡ್ತಾ ಇರ್ತಾರಲ್ಲ, ಅವ್ರಿಗೆ ಕೇಳ್ತೀನಿ, ಎಲ್ಲಿದೆ ನೈತಿಕತೆ? ಎಲ್ಲರ ಬಗ್ಗೆ ನೀವು ಮಾತಾಡ್ತೀರಲ್ಲ ಭಾಳ ದೊಡ್ಡ ಮೇಧಾವಿ ಥರ, ಇದ್ರ ಬಗ್ಗೆ ನೀವು ಹೇಳಿ. ಇಡಿ, CBI, IT ನೀವು ನಿಮ್ಮ ಪಕ್ಷದ ಅಂಗಸಂಸ್ಥೆ ಥರ ಮಾಡಿಕೊಂಡು ಈ ದೇಶದ ಸಂಸ್ಥೆಯನ್ನು ನೀವು ದುರ್ಬಲ ಮಾಡ್ತಾ ಇದ್ದೀರಾ. ಇದಕ್ಕಿಂತ ಒಂದು ಕೆಟ್ಟ ಕ್ರಮ ನೀವು ಬೇರೆ ಇನ್ಯಾವುದಿದೆ? ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು. ಕೇವಲ ಕಾಂಗ್ರೆಸ್ ಅವರು ಹಂಗೆ ಮಾಡಿದ್ರು, ಎಮರ್ಜೆನ್ಸಿ ತಂದಿದ್ರು, ಹಳೇದು 20 ವರ್ಷ 30 50 ವರ್ಷ ಇತಿಹಾಸ ಹೇಳ್ತಾರೆ. ಇವತ್ತರ ಬಗ್ಗೆ ಮಾತಾಡಲಿ ಅವರು. ಇದು ದೊಡ್ಡ ಮುಖಭಂಗ ಮತ್ತು ಇಡಿ ಸಂಸ್ಥೆಗೆ ಇವತ್ತು ನಾಚಿಕೆ ಆಗಬೇಕು. ಈ ಥರ ಹೇಳಿಕೆಗಳನ್ನು ಜಡ್ಜ್ ಕೈಲಿ ಹೇಳಿಸ್ಕೊಳ್ತಕ್ಕಂಥದ್ದು ಇಡಿ ಸಂಸ್ಥೆಗೆ ನಾಚಿಕೆ ಆಗಬೇಕು.